ಇನ್ನು ಬೆಳಗಿನ ತಿಂಡಿಗೋಸ್ಕರ ಬಿಸಿಬೇಳೆ ಬಾತ್ನ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. 1 ಕಪ್ ಆಗುವಷ್ಟು ಅಕ್ಕಿಗೆ 1 ಕಪ್ ಆಗುವಷ್ಟು ಬೇಳೆ, 3 ಕಪ್ಪಿನ ಅಳತೆಯಷ್ಟು ನೀರು, ಒಂದು ಅರ್ಧ ಕಪ್ ಆಗುವಷ್ಟು ಕ್ಯಾರೆಟು, ಬೀನ್ಸು, ಸ್ವಲ್ಪ ಹಸಿ ಬಟಾಣಿ, ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗೆಲ್ಲ ಒಂದ್ಸಲ ಮಿಕ್ಸ್ ಮಾಡಿ ಒಂದು 2 ರಿಂದ 3 ವಿಸಿಲ್ ತೆಗೆಸ್ಕೊಳ್ಳೋಣ. ಕುಕ್ಕರ್ ವಿಸಿಲ್ ಬರೋಷ್ಟರಲ್ಲಿ ಇದಕ್ಕೊಂದು ಪುಟ್ಟಗೆ ಒಂದು ಮಸಾಲೆನೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ, ಸ್ವಲ್ಪ ಸಾಸಿವೆ, ಒಣಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ 1 ಕಪ್ ಆಗುವಷ್ಟು ಟೊಮೊಟೊ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗೆಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಬಿಸಿಬೇಳೆಬಾತ್ ಪೌಡ್ರು ಒಂದು ಅರ್ಧ ಕಪ್ ಆಗುವಷ್ಟು ಹುಣಸೆ ರಸನ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಆಲ್ರೆಡಿ ನಾವು ಕೂಗಿಸಿ ತಣ್ಣಗೆ ಮಾಡಿ ಇಟ್ಕೊಂಡಿದ್ದಂಥ ರೈಸ್ನ ಸೇರಿಸ್ಕೊಂಡು ಚೆನ್ನಾಗೆಲ್ಲನೂ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಕ್ವಾಂಟಿಟಿ ಏನಾದರೂ ಬೇಕು ಅನಿಸಿದ್ರೆ ಅಥವಾ ತೆಳು ಏನಾದರೂ ನಮಗೆ ಬೇಕು ಅನಿಸಿದ್ರೆ ಸ್ವಲ್ಪ ಬಿಸಿ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಕಪ್ ಅಳತೆಯಷ್ಟು ಕೊಬ್ಬರಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗೆಲ್ಲನೂ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿಬೇಳೆಬಾತ್ ರೆಡಿನೇ ಆಗೋಗ್ಬಿಡುತ್ತೆ. ಇನ್ನು ತಿಂಡಿನೆಲ್ಲ ರೆಡಿ ಮಾಡಿಟ್ಟು ನಾನು ಸ್ವಲ್ಪ ದೇವ್ರ ದೀಪನ ಹಚ್ಚಿ ಹೊರಗಡೆ ಹೋಗೋದಿತ್ತು, ಹಾಗಾಗಿ ಸ್ವಲ್ಪ ತಿಂಡಿನ ಸಹ